ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರಾದ ಶ್ರೀ ಡಾಕ್ಟರ್ ಚಲಪತಿ ಗೌಡ ಆದೇಶದ ಮೇರೆಗೆ ಕಲ್ಯಾಣ ಕರ್ನಾಟಕದ ಅಧ್ಯಕ್ಷರಾದ ಶ್ರೀ ಶಿವಮೋನಯ್ಯ ಎಲ್ ಡಿ ನಾಯಕ್ ಗೋನಾಲ್ ಅವರ ನೇತೃತ್ವದಲ್ಲಿ ಸುರ್ಪುರ್ ತಾಲೂಕು ಘಟಕದ ಅಧ್ಯಕ್ಷರನ್ನಾಗಿ ಶ್ರೀ ಬಸವರಾಜ್ ಹೊಸಮನೆ ಕವಡಿಮಟ್ಟಿ ಇವರನ್ನು ಆಯ್ಕೆ ಮಾಡಿ ಆದೇಶ ಪತ್ರ ನೀಡಲಾಯಿತು. ಹಾಗೂ ಮಾರ್ತಾಂಡಪ್ಪ ಕಟ್ಟಿಮನಿ ಗೋನಾಳ್ ಇವರನ್ನ ತಾಲೂಕು ರೈತ ಸಂಘದ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಬಂದೇ ನವಾಜ್ ಗೋಡಿಹಾಳ್, ವೆಂಕಟೇಶ್ ನಾಯಕ್ ಗೋಡಿಹಾಳ್, ದೇವೇಗೌಡ ಪೊಲೀಸ್ ಪಾಟೀಲ್, ಭೀಮಣ್ಣ ಪೂಜಾರಿ, ದೇವತ್ಕಲ್, ಜಲಾಲ್ ಸಾಬ್ ಗೋಡಿಹಾಳ್ ಹಾಗೂ ಅನೇಕ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರನ್ನು ಕೂಡ ಭಾಗಿಯಾಗಿ ಸಂಘಟನೆಗೆ ಬಲಪಡಿಸಿದರು. ಇಂದು ಕರ್ನಾಟಕ ರಕ್ಷಣಾ ವೇದಿಕೆ ನಡೆದ ಸಾರಥ್ಯದಲ್ಲಿ ಡಾಕ್ಟರ್ ಚಲಪತಿ ಗೌಡ ರಾಜ್ಯಾಧ್ಯಕ್ಷರು ಇವರ ಆದೇಶದ ಮೇರೆಗೆ ಇಂದು ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳ ಆಯ್ಕೆ ಮಾಡುವ ಸಲುವಾಗಿ ಈ ಸಂಘಟನೆ ಪೂರ್ವ ಸಭೆ ಕರೆದಿದ್ದೀವಿ. ಕೆಲವು ಕಾರಣಗಳಿಂದ ಇನ್ನೂ ನಮ್ಮ ಸಂಘಟನೆಯ ಪದಾಧಿಕಾರಿಗಳು ಬರಬೇಕಾಗಿತ್ತು, ಬಂದಿಲ್ಲ. ಹಲವಾರು ಕಾರಣಗಳಿಂದ ಇರ್ಬೋದು. ಇವತ್ತಿನ ರೈತರು ಹತ್ತಿ ಮಾಡ್ಕೊಂಡವ, ಕವಳಿ ಬಂದವ, ಸೀಸನ್ ಇರಿಸಿದಾಗ ಸ್ವಲ್ಪ ಜನ ಮಾಡೋ ಬರೋಕ್ಕಾಗಿಲ್ಲ. ಇದ್ದಟ್ಟಾಗ ಮುಗಿಸ್ಕೊಂಡ್ರೆ ತಪ್ಪಿಸಿದ ಈ ನಮ್ಮ ಸಂಘಟನೆಯ ಉದ್ದೇಶ ಆಗಿರ್ಬೋದು, ಈಗ ನಮ್ಮದ ಉದ್ದೇಶ ಆಗಿರ್ಬೋದು, ನಮ್ಮ ರಾಜ್ಯಾಧ್ಯಕ್ಷರ ಉದ್ದೇಶ ಆಗಿರ್ಬೋದು, ನಾವು ಬರೀ ಕನ್ನಡ, ಜಲ, ನೀರು, ಗಾಳಿ, ಕನ್ನಡ ಭಾಷೆಗೆ ಒತ್ತು ಕೊಡುವುದಲ್ಲದೆ ಯಾವುದೇ ರೀತಿಯಾಗಿರಲಿ ಸಾರ್ವಜನಿಕವಾಗಿ ಇನ್ನು ಯಾರ ವೈಯಕ್ತಿಕವಾಗಲಿ ಯಾರಿಗೇ ಅನ್ಯಾಯ ಅವರ ತೊಂದರೆ ಅವರ ತ್ರಾಸಾದ ನಾವು ನಮ್ಮ ಸಂಘಟನೆ ವತಿಯಿಂದ ಎಲ್ಲ ನಾವು ಸಂಘಟನೆ ಪದಾಧಿಕಾರಿಗಳಾಗಿರ್ಬೋದು, ಅಧ್ಯಕ್ಷರಾಗಿರ್ಬೋದು, ಎಲ್ಲರ ಕೈ ಜೋಡಿಸಿದ ಅವರಿಗೆ ನ್ಯಾಯ ಕೊಡಿಸುವಂಥ ಕೆಲಸ ನಮ್ಮ ಸಂಘಟನೆಯಿಂದ ಮಾಡ್ತೀವಿ. ನಾವು ಬರೀ ಕನ್ನಡ ಪರ ಹೋರಾಟಗಾರರು, ಬರೀ ಭಾಷೆ ಸಲುವಾಗಿರ್ಬೋದು, ಒಂದು ಗಡಿ ವಿಚಾರದಾಗಿರ್ಬೋದು, ಯಾವುದೇ ಒಂದು ವಿಚಾರ ನಾವು ಸಂಘಟನೆ ಮಾಡ್ತಿರಲ್ಲ. ಹಲವಾರು ವಿಷಯಗಳಿಗೆ ನಾವು ಯಾವುದೇ ರೀತಿಯಾಗಿರ್ಬೋದು, ರಾಜಕೀಯ ದೌರ್ಜನ್ಯ ಆಗಿರ್ಬೋದು ಅಥವಾ ಯಾರ ವೈಯಕ್ತಿಕ ದೌರ್ಜನ್ಯ ಇರ್ಬೋದು, ಅಥವಾ ಈಗ ಇತ್ತಿತ್ತಲಾಗಿ ಗ್ರಾಮಗಳಲ್ಲಿ ಗ್ರಾಮ ಪಂಚಾಯತಿಯವರ ಆಗಿರ್ಬೋದು, ಯಾವುದೇ ಕಾಮಗಾರಿಗಳು ಮಾಡಲಿಕ್ಕೆ ಇರ್ತದೆ, ಕೆಲಸಗಳು ಮಾಡಲಾದ ಕಾರಣ ಅಂತ ಏನಾದರೂ ನಮ್ಗೆ ಅಲ್ಲಿ ಕಳಪೆ ಮಟ್ಟದ ಕಾಮಗಾರಿ ಮಾಡಿ ಹೋಗಿಸ್ಬೇಕು ಪಡೆದಿರ್ತಾರೆ ಅಂತ ನನ್ನ ಗಮನಕ್ಕೆ ತಂದ್ರೆ ನಾವು ಏನಾರು ರೋಡಿನ ಪರವಾಗಿ ನಿಮ್ಮ ಯಾವುದೇ ಗ್ರಾಮದಲ್ಲಿ ಏನೇ ರೋಡ್ ಇರ್ಬೋದು, CC ರೋಡ್ ಇರ್ಬೋದು, ನೀರಿಂದಿರ್ಬೋದು, ಯಾವುದೇ ಇರ್ಬೋದು, ಅದಕ್ಕೆ ಏನು ಅದರ ತಕ್ಕಂಗೆ ನಾವು ಅಧಿಕಾರಿಗಳ ಜೊತೆ ಮಾತಾಡಿ ಇವತ್ತಿಗೆ ಏನಾಗಲ್ಲ ಅಧಿಕಾರಿಗಳ ಜೊತೆ ಮಾತಾಡಿದ್ರೆ ಯಾವುದೇ ನೀಗಲಾಗುವಂಥ ಕೆಲಸ ಪರಿಸ್ಥಿತಿ ಬದಿಗಳು. ಯಾಕೆ ಹೇಳಕತ್ತೀವಿ ಮಾತಂದ್ರೆ ರಾಜಕೀಯವಾಗಿ ಹೆಂಗೆ ಬೆಳೆಸ್ಯಾರ ಅಂದ್ರೆ ಈಗ ಅವಾಗ ಬ್ರಿಟಿಷರ ಆಡಳಿತನ ಚುಲತ್ತಪ್ಪ ಅನ್ನೋದು ಈಗ ಜನರಿಗೆ ಅನ್ಸಕತ್ತದ. ಯಾಕಂದ್ರೆ ಎಲ್ಲ 32 ಡಿಪಾರ್ಟ್ಮೆಂಟ್ ನೋಡ್ರಿ ನೀವು 10 ವರ್ಷದಿಂದ ಈಗಿಂದಕ್ಕೆ ನಾವು ಸುಮಾರು 18 ವರ್ಷಗಳಿಂದ ಸಂಘಟನೆ ಮಾಡ್ಕೊಂತ ಬಂದಿರಿ. ಎಲ್ಲ ಸಂಘಟನೆದಾಗ ಕೆಲಸ ಮಾಡಿ ನಾವು ಈ 10 ವರ್ಷದಿಂದ ಏನಾಗಿಬಿಟ್ರಂದ್ರೆ ರಾಜಕೀಯದಲ್ಲೂ ಎಲ್ಲ ತಪ್ಪಿಡ್ತಾರೆ. ಒಂದು ಮಾಮೂಲಿಗ ತಾಲೂಕು ಆಫೀಸರ್ ಯಾರೇ ಅವ ಪ್ರಮೋಷನ್ ಆಗಿ ವರ್ಗಾವಣೆ ಕೊಟ್ಟಿಗೆ ತಾಲೂಕು ಬರ್ತಾನಂದ್ರೆ MLA ಲೆಟರ್ ತಗೊಳ್ಳಲ್ಲ ಅಂದ್ರೆ ಅವ್ರಿಗೆ ಅವಕಾಶ ಇರ್ತದೆ ಇಲ್ಲಿ ಬರಲ್ಲ. ಅಂಥವು ಏನಾರ ಬಂದ್ರು ಅವ್ರಿಗೆ ಕರೆಸಿ ಅವ್ರ ಅಪ್ಪ ಸಾಹಿತ್ಯರಾಗಿರ್ಬೋದು, MLAಗಳಾಗಿರ್ಬೋದು, ಬಾಯಿ ಬಂದಂಥ ವೆಚ್ಚ ಶಬ್ದಗಳನ್ನು ಮಾತಾಡಿ ಅವ್ರನ್ನ ಒಂದು ತಿಂಗಳಲ್ಲಿ ಎಲ್ಲಿಗೆ ಎತ್ತಂಗೆ ಮಾಡುವಂಥ ಕೆಲಸ ಮಾಡಕತ್ತಾರೆ. ಇದು ಹೆಂಗಾಗಿಬಿಟ್ಟಂದ್ರೆ ಇಡೀ ನಮ್ಮ ರಾಜಕೀಯ ಕಪಿಮುಷ್ಟಿಯಲ್ಲಿ ಸಿಕ್ಕು ಒದ್ದಾಡಕತ್ತದ. ಸುಮ್ಮನೆ ಸ್ವತಂತ್ರ ಹೆಸರಿಗೆ ಮಾತ್ರ ಸ್ವತಂತ್ರ. ಎಲ್ಲ ಬ್ರಿಟಿಷರ್ ಮಾಡಿರ್ತಕ್ಕಂಥ ಕಾನೂನಿನೇ ಇವತ್ತು ಡಬಲ್ ಆಗಿದೆ. ಇವತ್ತು ನಾವು ಊಟ ಮಾಡಿದ್ರೆ GST ರೂಪದಲ್ಲಿ ನಮ್ಮಲ್ಲಿಂದ ರೊಕ್ಕ ಪಡಿತಾರೆ. ಒಂದು ನಮ್ಮ ರೊಕ್ಕ ಕೊಟ್ಟು ನಾವು ತಗೋಬೇಕು ಅಂದ್ರೆ ಅದಕ್ಕೆ ಸರ್ಕಾರ ಟ್ಯಾಕ್ಸ್ ಕಟ್ಬೋದು. ಅವಾಗ ಬ್ರಿಟಿಷ್ ಕಾಲದಲ್ಲಿ ಇತ್ತು. ಈಗ ಅವ್ರು ಏನಂತ ಮಾಡ್ತಾರೆ, ಕಂದಾಯ ಅತ್ಯಂತ ವಸೂಲು ಮಾಡ್ತಾರೆ. ಈಗ ಇವರು ಅದೇ ಕಂದಾಯ ಅಂತ ಹೇಳ್ತಾರೆ. ನಮ್ಮ ಮನೆಗೆ ನಾವು ಟ್ಯಾಕ್ಸ್ ಕಟ್ಟಬೇಕು, ಕುಡಿಯೋ ನೀರಿಗೆ ಟ್ಯಾಕ್ಸ್ ಕಟ್ಟಬೇಕು. ಏನು ವ್ಯತ್ಯಾಸ ಅದ ಅವ್ರಿಗೆ ನಿಮ್ಗೆ ಏನು ಬರಲ್ಲ. ಏನೋ ಅದು ಡಬಲ್ ಮಾಡಿದಂತ ಮಾಡ್ತಾರೆ. ಸುಮ್ಮನೆ ಏನು ಸ್ವತಂತ್ರ ಇಲ್ಲ, ಏನಿಲ್ಲ. ನಿಯತ್ತಾಗಿ ಕೆಲಸ ಮಾಡುವ ಪ್ರಾಮಾಣಿಕ ವ್ಯಕ್ತಿಗೆ ಇಲ್ಲಿ ಬೆಲೆನೇ
ಇಲ್ಲ. ಆ ಪರಿಸ್ಥಿತಿ ನಮ್ಮ ರಾಜ್ಯದಾಗ ಉದ್ಭವ ಆಗಿದೆ. ಅದನ್ನ ಏನಾದ್ರು ಸ್ವಲ್ಪ ಉಳ್ಕೊಂಡ್ರೆ ಸಂಘಟನೆಯಿಂದ ಉಳ್ಕೊಂಡ್ ಸಂಘಟನೆಗಳು ಇದ್ದಿಲ್ಲ ಅಂದ್ರೆ ನಾವು ಡಾಕ್ಟರ್ ಬಾಬಾ ಸಾಹೇಬ್ ಅವರು ಸಂವಿಧಾನ ಏನಾರ ಬರೆದಿರಲಿಲ್ಲ ಅಂದ್ರೆ ಇವತ್ತಿನ ಜನ ನಾವು ಇನ್ನ ಬ್ರಿಟಿಷರ ಗುಲಾಮರಾಗಿ ಬರ್ತದ ಮಾಡಿದ್ರೆ ಅದಕ್ಕಿಂತ ದೊಡ್ಡ ವ್ಯಕ್ತಿಗಳಿಗೆ ಕಾನೂನು ಇಲ್ಲ. ಕಾನೂನು ಇಲ್ಲ ಅಂತಿಲ್ಲ, ಎಲ್ಲರಿಗೂ ಅಲ್ಲ. ಅದನ್ನ ಯಾವುದೋ ರೀತಿಯಾಗಿ ಹಾಕಿಸಿದ ಈಗ ಏನೇ ತಪ್ಪು ಮಾಡಿದ್ರು ಸಾಕ್ಷಿ ಕೊಡ್ತಾರೆ ಕೋರ್ಟಿಗೆ, ಸಾಕ್ಷಿ ಮುಚ್ಚಾಕಿ ಕೊಡ್ತಾರೆ, ನ್ಯಾಯ ಸಿಗಂಗಿಲ್ಲ ಅಂತ. ನಾವೇನಾದ್ರೂ ಸಂಘಟನೆ ಮಾಡೋ ಉದ್ದೇಶ ಏನಂದ್ರೆ ನಮ್ಲಿಂದ ಏಟು ಸಹಾಯ ಆಗ್ತದೆ ನಿಯತ್ತಾಗಿ ಹೋರಾಟ ಮಾಡೋಣ. ನಮ್ಲಿಂದ ಯಾರಿಗೆ ಅನ್ಯಾಯ ಆಗಲ್ಲ ಅವ್ರ ಪರವಾಗಿ ನಿಂತ್ಕೊಂಡು ಎಲ್ಲರೂ ಒಬ್ಬರಿಗಿಂದ ಒಬ್ರಿಗೊಬ್ರು ಸಂಘಟನೆ ಮಾಡಿದಂತ ನಿಮ್ಮ ಕಷ್ಟ ನಾವಾಗೋಣ, ನಮ್ಮ ಕಷ್ಟ ನೀವಾಗಲಿ, ಒಳ್ಳೆಯ ರೀತಿಯಿಂದ ಹೋರಾಟ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಈ ವೇದಿಕೆಯಲ್ಲಿ ಇಬ್ಬರನ್ನ ತಾಲೂಕು ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಕತ್ತೀವಿ. ಒಂದು ತಾಲೂಕಾ ಅಧ್ಯಕ್ಷರನ್ನಾಗಿ ಬಸವರಾಜ್ ಅವರನ್ನ, ಇವರು ರೈತ ಸಂಘದ ಅಧ್ಯಕ್ಷರನ್ನಾಗಿ ಮಾರ್ತಾಂಡ ಮನೆ ಅಂತ ಆಯ್ಕೆ ಮಾಡಕತ್ತೀವಿ. ಈ ಸಂಘಟನೆ ಬಗ್ಗೆ ಏನಾದ್ರು ವಿಚಾರ ಇದ್ರೆ ಯಾರು ಕೇಳ್ದಂಗ ಯಾರನ್ನ ಇಲ್ಲಿ ಇರ್ತಕ್ಕಂಥ ಸದಸ್ಯರಲ್ಲಿ ನೀವು ಏನು ಬೇಕಾದರೂ ಮನ ಬಿಚ್ಚಿ ಮಾತಾಡುವಂಥ ಅವಕಾಶ ಅಲ್ಲ, ಮಾತಾಡುವಂತ ಹೇಳ್ತಾ ಈ ಒಂದು ಸಂಘಟನೆಯ ಮಾತಾಡಲಿಕ್ಕೆ ನಮಗೆ ಅನುವು ಮಾಡಿಕೊಟ್ಟಂಥ ತಮ್ಮೆಲ್ಲರಿಗೂ ಒಂದಿಷ್ಟು ನನ್ನ ಭಾಷಣವನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.